ಯಪ್ಪ ಮ್ಯಾಗಿನ ಯಾರು ಈ ಥರ ಮಾಡ್ತಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ವರ್ಲ್ಡ್. ನಾನು ನಿಮ್ಮ ದೊಡ್ಡಬಳ್ಳಾಪುರದ ಸೊಸೆ. ಮ್ಯಾಗಿನ ಯಾರೆಲ್ಲ ಇಷ್ಟಪಡ್ತೀರಾ, ಆದರೆ ಈ ರೀತಿ ಯಾರು ಮಾಡ್ತೀರಾ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಮ್ಯಾಗಿನ ನಾನು ತಿನ್ನೋದು ಬಿಟ್ಟು ತುಂಬ ವರ್ಷ ಆಗಿತ್ತು. ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ಸ್ವಲ್ಪ ತಿಂದೆ ನಾನು. ಆವಾಗಿಂದ ತಿರ್ಗಿ ಅಡಿಕ್ಟೆಡ್ ಅಂತಾರಲ್ಲ, ಆ ಥರ ಆಗ್ಬಿಟ್ಟೈತೆ. ಈಗ ಒಂದು 3 ಟೈಮ್ಸ್ ಆಗಿಬಿಟ್ಟಿದೆ. ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಬಾಣಲಿಯಲ್ಲಿ ನೀರಿಟ್ಟಿದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಆದರೂ ಇಟ್ಕೊಳ್ಳಿ, ಕಡಿಮೆ ಆದರೂ ಇಟ್ಕೊಳ್ಳಿ. ನಾನು ಮಾಡೋ ಪ್ರಕಾರ ಇಡ್ತಾಯಿದ್ದೀನಿ. ಜಾಸ್ತಿ ಆದರೆ ಸೂಪ್ ಅನ್ಕೊತೀನಿ, ಇಲ್ಲಾಂದರೆ ಮ್ಯಾಗಿ ಅಷ್ಟೇ. ಈಗ ನಾನು ಒಂದು ದೊಡ್ಡ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ಡೈರೆಕ್ಟಾಗಿ ನೀರಿಗೆ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಬೇಕಾಗಿದ್ದರೆ ತರಕಾರಿಗಳು ಕೂಡ ಕಟ್ ಮಾಡಿ ಹಾಕ್ಕೋಬೋದು. ನಾನು ಮಾಡೋದು ಸಿಂಪಲ್ ಮ್ಯಾಗಿ ಹಿಂಗೆ. ಇದಾದಮೇಲೆ ಒಂದು ಸ್ವಲ್ಪ ಉಪ್ಪು, ಅದರಲ್ಲಿ ಉಪ್ಪಿರುತ್ತೆ, ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಾನು ಮಾಡ್ತಾ ಇರೋದು 5 ರೂಪಾಯಿದು ಒಂದು 4 ಪ್ಯಾಕೆಟ್ ಅಷ್ಟಕ್ಕೆ ಇಷ್ಟು ಹಾಕಿದ್ದೀನಿ. ಅದಾದಮೇಲೆ ಸೀಕ್ರೆಟ್ ಸಾಂಬಾರು ಪೌಡರ್, ಚಿಲ್ಲಿ ಪೌಡ್ರಲ್ಲ, ಸಾಂಬಾರು ಪೌಡ್ರ್. ಖಾರಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪೌಡ್ರ್ ಹಾಕಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಸಾಂಬಾರು ಪೌಡ್ರ್ ಹಾಕಿ. ಸಾಂಬಾರು ಪೌಡ್ರ್ ಹಾಕಿ ಚೆನ್ನಾಗಿ ಕುದಿಬೇಕಿದ್ದು. ಚೆನ್ನಾಗಿ ಬೇಡ, ಒಂದು ಕುದಿ ಕುದ್ರೆ ಸಾಕು. ಈ ಪ್ಯಾಕೆಟ್ ಎಲ್ಲ ತೆಗೆದು ಹಿಡಿಯೋ ಅಷ್ಟೊತ್ತಿಗೆ ಅದು ಕುದ್ದಿರುತ್ತೆ. ಅದನ್ನು ಹಾಕ್ತಾಯಿದ್ದೀನಿ. ಮಸಾಲೆ ಏನಿರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಟ್ಟರೆ, ನೀರೆಲ್ಲ ಕಮ್ಮಿ ಆಗಿದ್ರೆ ಆಯಿತು, ರೆಡಿ. ಸಿಂಪಲ್ ಮ್ಯಾಗಿ ನೋಡಿ, ಸಖತ್ತಾಗಿರುತ್ತೆ. ಒಂದು ಸಲ ಈ ಥರನೂ ಟ್ರೈ ಮಾಡಿಲ್ಲ ಅಂದರೆ. ಈ ಸ್ಟೇಜಲ್ಲಿ ನಿಮ್ಗೆ ಉಪ್ಪು ಖಾರ ನೋಡಿಕೊಂಡು ಬೇಕಾದರೆ ಹಾಕ್ಕೋಬೋದು. ನಾನೇನು ಹಾಕ್ತಾಯಿಲ್ಲ, ಕರೆಕ್ಟಾಗಿದೆ ನೋಡಿ. ಇದು ನೀರೆಲ್ಲ ಕಮ್ಮಿ ಆಗಿ ಮ್ಯಾಗಿ ಕೂಡ ಬೆಂದಿದೆ. ಇದು ಮ್ಯಾಗಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.